ಎಲ್ರಿಗೂ ನಮಸ್ಕಾರ. ಇದು ಕೇವಲ ಬಣ್ಣವಲ್ಲ, ಇದು ದೈವದ ರೂಪಾಂತರದ ಮೊದಲನೇ ಹೆಜ್ಜೆ. ಇದ್ದಿಲು ಮತ್ತು ಎಣ್ಣೆಯ ಮಿಶ್ರಣದಿಂದ ತಯಾರಿಸಿದ ಈ ಗಾಢ ಕಪ್ಪು ಬಣ್ಣ ಅಜ್ಜನ ಸರಳತೆ ಮತ್ತು ಮಣ್ಣಿನ ಶಕ್ತಿಯನ್ನು ಪ್ರತಿಬಿಂಬಿಸುತ್ತದೆ. ಒಂದು ಕಾಲದಲ್ಲಿ ತುಳುನಾಡಿನ ದಟ್ಟವಾದ ಕಾಡುಗಳ ನಡುವೆ ಪ್ರಕೃತಿಯ ಮಡಿಲಲ್ಲಿ ನೆಲೆ ನಿಂತ ಶಕ್ತಿಯದು. ಯಾರೂ ಇಲ್ಲದವರಿಗೆ ತಾನಿದ್ದೇನೆ ಎಂಬ ಧೈರ್ಯ ತುಂಬುವ, ಅನ್ಯಾಯಕ್ಕೊಳಗಾದವರಿಗೆ ನ್ಯಾಯ ಒದಗಿಸುವ ದೈವವೇ ಕೊರಗಜ್ಜ. ಇಂದು ಅಜ್ಜನ ಕೋಲ ಅಂದ ಕೂಡಲೇ ಇಡೀ ತುಳುನಾಡು ಭಕ್ತಿಯಿಂದ ಮೈಮರೆಯುತ್ತದೆ. ಆದರೆ ಆ ಭಕ್ತಿಯ ಹಿಂದೆ ಒಂದು ಅದ್ಭುತವಾದ ಮಣ್ಣಿನ ಕಥೆ ಇದೆ. ತುಳುನಾಡಿನ ಯಾವುದೋ ಒಂದು ಮೂಲೆಯಲ್ಲಿ ಒಬ್ಬ ಬಡ ತಾಯಿ ಮಗುವಿನ ಅನಾರೋಗ್ಯದಿಂದ ಕಂಗೆಟ್ಟಿದ್ದಳು. ವೈದ್ಯರು ಕೈ ಚೆಲ್ಲಿದಾಗ ಓಡಿ ಹೋಗಿ ನಿಂತಿದ್ದು ಅದೇ ಅಜ್ಜನ ಗುಡಿಯ ಮುಂದೆ. ಅಜ್ಜ, ನನ್ನ ಮಗುವನ್ನು ಉಳಿಸಿಕೊಡು, ನಿನ್ನ ಕೋಲಕ್ಕೆ ಬಂದು ಅಗೆಲು ಸೇವೆ ನೀಡುತ್ತೇನೆ ಎಂದು ಕಣ್ಣೀರು ಹಾಕಿದಳು. ಅಚ್ಚರಿ ಎಂಬಂತೆ ಅಂದೇ ರಾತ್ರಿ ಆ ಮಗುವಿನ ಜ್ವರ ಇಳಿಯಿತು. ಮಗು ಕಣ್ಣು ಬಿಟ್ಟು ಅಮ್ಮ ಎಂದು ಕರೆಯಿತು. ಆಗ ತಾಯಿ ಕಂಡದ್ದು ಅಜ್ಜನ ಕರುಣೆ. ಇದು ಕಥೆಯಲ್ಲ, ಇಂದಿಗೂ ಸಾವಿರಾರು ಭಕ್ತರ ಜೀವನದಲ್ಲಿ ನಡೆಯುವ ಒಂದು ಪವಾಡ. ಇದು ಕೇವಲ ನೃತ್ಯವಲ್ಲ, ದೈವವು ತನ್ನ ಭಕ್ತರ ಕಷ್ಟವನ್ನು ಆರಿಸಲು ನಡೆಸುವ ಸಂಚಾರ. ಅಜ್ಜ ತನ್ನ ಭಕ್ತರ ಬಳಿ ಬಂದು, ಏನು ಮಗನೇ ನಿನ್ನ ಕಷ್ಟ, ನಾನಿದ್ದೇನೆ ಎಂಬ ಅಭಯ ನೀಡಿದಾಗ ಭಕ್ತನ ಅರ್ಧ ಕಷ್ಟಗಳು ಅಲ್ಲೇ ಕರಗಿ ಹೋಗುತ್ತವೆ. ಅಜ್ಜ ಕೇಳುವುದು ಬೆಳ್ಳಿ ಬಂಗಾರವನ್ನಲ್ಲ, ಅಪ್ಪಟ ಭಕ್ತಿ ಮತ್ತು ಕಾಣಿಕೆಯಾದ ವೀಳ್ಯದೆಲೆ ಸಾರಾಯಿ. ನೀವು ಎಲ್ಲೇ ಇರಿ, ಸಂಕಷ್ಟದಲ್ಲಿದ್ದಾಗ ಅಜ್ಜ ಕಾಪಾಡು ಎಂದರೆ ಸಾಕು, ಆ ಕಪ್ಪು ಸುಂದರ ಶಕ್ತಿ ನಿಮ್ಮ ಬೆನ್ನ ಹಿಂದೆ ನೆರಳಾಗಿ ನಿಲ್ಲುತ್ತದೆ. ಕೋಲದ ಕೊನೆಯಲ್ಲಿ ದೈವವು ಭಕ್ತರ ಜೊತೆ ಮಾತನಾಡುವ ಕ್ಷಣ ಬಹಳ ಭಾವುಕವಾಗಿರುತ್ತದೆ. ಕೋಲದ ವೇಳೆ ಅಜ್ಜ ಕೇವಲ ಕುಣಿಯುವುದಿಲ್ಲ, ಪ್ರತಿಯೊಬ್ಬರ ಭಕ್ತರ ಕಣ್ಣೀರನ್ನು ಒರೆಸುತ್ತಾರೆ. ನಿನ್ನ ನಂಬಿಕೆಗೆ ಮೋಸ ಮಾಡಲಾರೆ, ನಾನಿದ್ದೇನೆ ಎಂದು ಅಜ್ಜ ನೀಡುವ ಅಭಯದ ನುಡಿಗಳು ಭಕ್ತರಿಗೆ ಬದುಕುವ ಭರವಸೆಯನ್ನು ನೀಡುತ್ತವೆ. ಅನ್ಯಾಯ ಮಾಡಿದವರಿಗೆ ಅಜ್ಜ ಶಿಕ್ಷೆ ನೀಡುವುದು ಖಂಡಿತ. ದೈವಾರಾಧನೆ ಎಂಬುದು ಕೇವಲ ಮನೋರಂಜನೆಯಲ್ಲ, ಇದು ಒಂದು ನಂಬಿಕೆ ಮತ್ತು ಶ್ರದ್ಧೆಯ ವಿಷಯ. ವಿಡಿಯೋ ಮಾಡುವಾಗ ಅಥವಾ ನೋಡುವಾಗ ದೈವದ ಪಾವಿತ್ರ್ಯತೆಗೆ ಧಕ್ಕಬಾರದಂತೆ ನಡೆದುಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯ. ಥ್ಯಾಂಕ್ ಯು. ಜೈ ಕೊರಗಜ್ಜ ಎಂದು ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.